ನಮಸ್ಕಾರ. ನನ್ನ ಹೆಸರು ರಮೇಶ್ ಗಡದ್ ಅಂತೇಳಿ, ಕಾಂಗ್ರೆಸ್ ಪಕ್ಷದ ವಕ್ತಾರ, ಸಂಡ್ರು ತಾಲೂಕು. ವಿಷಯ ಏನಂದ್ರೆ, ನಮ್ಮ ಸಂಡ್ರು ತಾಲೂಕಿಗೆ ಅನ್ನಪೂರ್ಣ ಮೇಡಮ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮೆಲ್ಲರ ಒಕ್ಕರಲು. ಯಾಕೆಂದ್ರೆ ಈ ಹಿಂದೆ ಸಂಡ್ರು ತಾಲೂಕಿಗೆ ಗೋರ್ಪಡೆ ಅವರು ಬಿಟ್ರೆ ಇದುವರೆಗೂ ನಮ್ಮ ತುಕಾರಾಮ್ ಸಾರಿಗೆ ಅಲ್ಪಾವಧಿ 3 ತಿಂಗಳು ಅಲ್ಪಾವಧಿ ಮಿನಿಸ್ಟರ್ ಬಿಟ್ರೆ ಇದುವರೆಗೂ ಯಾವುದೇ ರೀತಿಯಿಂದ ಕೊಟ್ಟಿಲ್ಲ. ಇದು ರಾಜ್ಯಾದ್ಯಂತ ST ಮಹಿಳೆಯಲ್ಲಿ ಅನ್ನಪೂರ್ಣ ಮೇಡಮ್ ಅವರು ಗೆದ್ದಿರೋದ್ರಿಂದ ಇವರಿಗೆ ಅವಕಾಶ ಕೊಟ್ರೆ ಇಡೀ ರಾಜ್ಯಾದ್ಯಂತ ST ಸಮಾಜಕ್ಕೆ ಇವರಿಗೆ ಒಂದು ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಂಗಾಗುತ್ತೆ, ಜೊತೆಗೆ ಎಲ್ಲಾ ಮಹಿಳೆಯರಿಗೂ ಒಂದು ಸ್ಥಾನಮಾನ ಕೊಟ್ಟಂಗಾಗುತ್ತೆ. ಆದ್ರಿಂದ ಸಂಡ್ರು ತಾಲೂಕಿಗೆ ಗೋರ್ಪಡೆ ಅವರು ಬಿಟ್ರೆ ಇದುವರೆಗೂ ಯಾರೂ ಮಿನಿಸ್ಟರ್ ಆಗಿಲ್ಲ. ಜೊತೆಗೆ ಏನಾಗ್ತಂದ್ರೆ, ಇಲ್ಲಿ ಸಂಡ್ರು ತಾಲೂಕು ಅಭಿವೃದ್ಧಿ ನೋಡ್ಕೊಂಬಂದ್ರೆ ಎಷ್ಟು ಆಡಳಿತ ವ್ಯವಸ್ಥೆ, ಎಷ್ಟು ಸುವ್ಯವಸ್ಥೆ ಕಾಪಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ಅನ್ನಪೂರ್ಣ ಮೇಡಮ್ ಅವ್ರಿಗೆ ಯಾಕೆ ಕೊಡ್ಬೇಕಂದ್ರೆ, ತುಕಾರಾಮ್ ಸಾರಿಗೆ ಬೈ ಎಲೆಕ್ಷನ್ ನಲ್ಲಿ ರಾಜೀನಾಮೆ ಕೊಡಿಸಿ MP ನಿಲ್ಲಿಸಿ ನಿಮ್ಮ ಮನೆಯಲ್ಲೇ ನಾವು MLA ಟಿಕೆಟ್ ಕೊಟ್ಟು ಮತ್ತೆ ಅವ್ರನ್ನ ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಬಿಟ್ಟು ಇದನ್ನ ಮಾಡಿದ್ದೀರ. ಆ ಮಾತುಗಳನ್ನ ದಯಮಾಡಿ ಹೈಕಮಾಂಡ್ ಅವರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಮನವೊಪ್ಪಿಸಿ ಅವರಿಗೆ ಟಿಕೆಟ್ ಕೊಟ್ಬಿಟ್ಟು ಇದು ಮಾಡಿದ್ರೆ. ಆದ್ರಿಂದ ಸಕ್ಸಸ್ಫುಲ್ ಆಗಿ ಸಂಡ್ರು ತಾಲೂಕು ಜಯಂತೆ ಅವ್ರನ್ನ ಅನ್ನಪೂರ್ಣ ಮೇಡಮ್ ಅವ್ರನ್ನ ಗೆಲ್ಸಿ ಕಳಿಸಿದ್ದಾರೆ. ದಯಮಾಡಿ, ಯಾಕಂದ್ರೆ ಇಷ್ಟು ವರ್ಷಗಳಿಂದ ನೋಡ್ಕೊಂಡ್ ಬನ್ನಿ, ನಮ್ಮ ಸಂಡ್ರು ತಾಲೂಕಿನಲ್ಲಿ ಒಂದು ಸಾರಿ JDS ಒಂದು ಪಕ್ಷ ಬಿಟ್ರೆ ಇದುವರೆಗೂ ಕಾಂಗ್ರೆಸ್ ಪಕ್ಷನೇ ಆಡಳಿತ ಮಾಡಿರೋದು. ಆದ್ರಿಂದ ಎಲ್ಲಾ ಕಾರ್ಯಕರ್ತರಿಗೆ, ಎಲ್ಲಾ ಜನಕ್ಕೆ ನ್ಯಾಯ ಸಿಗ್ಬೇಕಂದ್ರೆ ಅನ್ನಪೂರ್ಣ ಮೇಡಮ್ ಅವರಿಗೆ ಸಚಿವ ಸ್ಥಾನ ಕೊಟ್ರೆ ಇದು ನ್ಯಾಯ ಸಿಗುತ್ತೆ, ಸಂಡ್ರು ತಾಲೂಕಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಷ್ಟು ನಮ್ಮ ಸಂಡ್ರು ತಾಲೂಕಿಂದ ಆಡಳಿತ ಮಾಡಿದ್ರು ಕೂಡ ಎಷ್ಟು ಚೆನ್ನಾಗಿ ಆಡಳಿತ ಮಾಡಿದ್ದಾರೆ. ಯಾವುದೇ ರೀತಿಯಿಂದ ನಾನ್ ಕರಪ್ಷನ್ ಆಡಳಿತವನ್ನ ಸಂಡ್ರು ತಾಲೂಕಿಂದ ಯಾರೇ ಪ್ರತಿನಿಧಿ ಹೋದ್ರು, ಮಿನಿಸ್ಟರ್ ಆದ್ರೂ ಕೂಡ ಇದುವರೆಗೂ ಗೋರ್ಪಡೆಯಿಂದ ಹಿಂದೆ ಹಿಡಿದು ಇದುವರೆಗೂ ಕೂಡ ಇಲ್ಲಿ MLA ಆಗಿರ್ಬೋದು, MP ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಪಾರದರ್ಶಕ ಆಡಳಿತ ಮಾಡ್ಕೊಂಡ್ ಬಂದಿದ್ದಾರೆ. ಅಷ್ಟೇ ಪಾರದರ್ಶಕ ಆಡಳಿತ ಇಡೀ ರಾಜ್ಯಾದ್ಯಂತ ಒಂದು ಮಿನಿಸ್ಟರ್ ಕೊಟ್ರೆ ಆ ಸಚಿವ ಸ್ಥಾನವನ್ನ ಅದಕ್ಕೆ ಒಂದು ಇದನ್ನ ತುಂಬ್ತಾರೆ ಅಂತೇಳಿ, ಸ್ಥಾನಮಾನ ತುಂಬ್ತಾರೆ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ನಾನು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ACC ರಾಹುಲ್ ಗಾಂಧಿ ಸಾಹೇಬರಿಗೆ, ಹಾಗೇನೆ ಮಾನ್ಯ DK ಶಿವಕುಮಾರ್ ಸರ್ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಸಾಹೇಬ್ರಿಗೆ ಕೂಡ ಯಾಕೆ ಆಗ್ರಹಿಸ್ತೀವಿ ಅಂತಂದ್ರೆ, ಸಚಿವ ಸ್ಥಾನ ಕಂಪಲ್ಸರಿ ನೀವು ಸಂಡ್ರಿಗೆ ಕೊಡ್ಲೇಬೇಕು. ಬೈ ಎಲೆಕ್ಷನ್ ನಲ್ಲಿ ನೀವು ಆಶ್ವಾಸನೆ ಕೊಟ್ಟಿದ್ದನ್ನ ದಯಮಾಡಿ ತಾವು ಪಕ್ಷದಿಂದ ಉಳಿಸ್ಕೋಬೇಕು. ಉಳಿಸ್ಕೊಂಡ್ರೆ ಮಾತ್ರ ಇಡೀ ರಾಜ್ಯಾದ್ಯಂತ ಮಹಿಳೆಯರ ಸಂಘಟನೆ ಕಟ್ಟಲಿಕ್ಕೆ, ಒಂದು ರಾಜ್ಯಾದ್ಯಂತ ಪಕ್ಷ ಕಟ್ಟಲಿಕ್ಕೆ ಅನ್ನಪೂರ್ಣ ತುಕಾರಾಮ್ ಮೇಡಮ್ ಅವರಿಗೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ನಮ್ಮ ತುಕಾರಾಮ್ ಸರ್ MP ಸಾಹೇಬರು ಕೂಡ ಜೊತೆಗಿದ್ದು ಆಡಳಿತದ ಒಂದು ಚುಕ್ಕಾಣಿ ಹಿಡಿದು ಒಳ್ಳೆ ಪಾರದರ್ಶಕ ಆಡಳಿತ ಕೊಡ್ತಾರನ್ನ ಅಂತ ಹೇಳಕ್ ಇಷ್ಟಪಡ್ತೀವಿ. ಮುಂದಿನ ದಿನದಲ್ಲಿ ಕೊಡದೇ ಇದ್ರೆ ಇಲ್ಲಿ ನಾವು ತುಂಬಾ ಹೋರಾಟದ ಮೂಲಕ ಪಡಿಬೇಕಾಗುತ್ತೆ. ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ತಾವು ಕೊಟ್ಟಿರೋ ಮಾತುಗಳನ್ನ ಯಾವ ರೀತಿ ಬೈ ಎಲೆಕ್ಷನ್ ನಲ್ಲಿ ಹೇಳಿದ್ರಿ ಅದೇ ರೀತಿ ತಾವು ಸಚಿವ ಸ್ಥಾನ ಕೊಟ್ರೆ ತಮಗೆ ತುಂಬಾ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಇಲ್ಲಿ ಯಾಕಂದ್ರೆ ಇಲ್ಲಿ ಜನಗಳಿಗೆ ಸುಮಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನ ಎಲ್ಲಾ ಕಾರ್ಯಕರ್ತರು ಉಳಿಸ್ಕೊಂಡ್ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಬೆಳಿಬೇಕಂದ್ರೂ ಕೂಡ ಸಂಡ್ರು ತಾಲೂಕಲ್ಲಿ ತುಂಬಾ ಕಾರ್ಯಕರ್ತರಿಗೆ ಶ್ರಮ ಇದೆ, ತುಂಬಾ ಲೀಡರ್ಸ್ಗಳು ಶ್ರಮ ಇದೆ, ತುಂಬಾ MLAಗಳದ್ದು ಶ್ರಮ ಇದೆ. ಆದ್ರಿಂದ ತಾವು ಸಂಡ್ರು ತಾಲೂಕು ಅಭಿವೃದ್ಧಿ ನೋಡ್ರಿ, ಸಂಡ್ರು ತಾಲೂಕು ಅಭಿವೃದ್ಧಿ ನೋಡಿ. ಈ ಹಿಂದೆ ಆಗಿರ್ತಕ್ಕಂಥ ತುಕಾರಾಮ್ ಸಾಹೇಬ್ರು ಇರ್ಬೋದು, ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬ್ರು ಇರ್ಬೋದು, ಗೋರ್ಪಡೆ ಸಾಹೇಬ್ರು ಇರ್ಬೋದು, ಎಷ್ಟು ಪಾರದರ್ಶಕ ಆಡಳಿತ ಮಾಡಿದ್ದಾರೆ, ಭ್ರಷ್ಟಾಚಾರ ರಹಿತ ಆಡಳಿತ ಮಾಡಿದ್ದಾರೆ. ಅದು ಮತ್ತೆ ರಾಜ್ಯಾದ್ಯಂತ ಉಳಿಬೇಕು ಅಂದ್ರೆ ನಮ್ಮ ಒಳ್ಳೆ ಗ್ರಾಜುಯೇಟ್ ಆಗಿರ್ತಕ್ಕಂಥ ಅನ್ನಪೂರ್ಣ ಮೇಡಮ್ ಅವರಿಗೆ ಸಚಿವ ಸ್ಥಾನ ಕೊಟ್ರೆ ಇದಕ್ಕೆ ಇನ್ನ ಒಂದು ಪೂರಕ ಆಗತ್ತೆ, ಪಕ್ಷನೂ ಇನ್ನ ಡೆವಲಪ್ ಆಗುತ್ತೆ. ರಾಜ್ಯಾದ್ಯಂತ ಸಂಘಟನೆ ಮಾಡ್ಬಿಟ್ಟು ಮೊನ್ನೆ ಬೈ ಎಲೆಕ್ಷನ್ ದಾವಣಗೆರೆಗೂ ಕೂಡ ಮನೆಗೂ ತಿರುಗಿ ಡೋರ್ ಟು ಡೋರ್ ತಿರುಗಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಲಿಕ್ಕೆ ಅನ್ನಪೂರ್ಣ ಮೇಡಮ್ ಅವರು ಪಾಲ್ಗೊಂಡಿದ್ದಾರೆ, ತುಕಾರಾಮ್ ಸಾಹೇಬರು ಕೂಡ ಪಾಲ್ಗೊಂಡಿದ್ದಾರೆ. ಆದ್ರಿಂದ ತಮ್ಮ ಹೈಕಮಾಂಡ್ ಅಲ್ಲಿ ನಾವು ಒಕ್ಕರಲು ಮತ್ತೆ ಮರಳಿ ಕೇಳೋದೇನಂದ್ರೆ ಇದೇ ಉದ್ದೇಶ. ಸಂಡ್ರು ತಾಲೂಕಿಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಬೇಕೇ ಬೇಕು.
ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ನಾವು ತಮ್ಮ ಮುಖಾಂತರ ಬೆಂಗಳೂರು ಚಲೋ ಕೂಡ ನಾವು ಇಟ್ಕೋಬೇಕಾಗುತ್ತೆ. ಆದ್ರಿಂದ ದಯಮಾಡಿ ಅದಕ್ಕೆ ಅವಕಾಶ ಕೊಡದೆ ತಾವು ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮಲ್ಲಿ ವಿನಮ್ರ ಪ್ರಾರ್ಥನೆ ಮಾಡಿಕೊಳ್ತೇನೆ. ನಮಸ್ಕಾರ.